ಟೊಮ್ಯಾಟೊ ಕೃಷಿಯಲ್ಲಿ ಅಧಿಕವಾದ ಇಳುವರಿಯನ್ನು ಪಡೆಯಲು ತಾವು ಕ್ಯಾಲ್ಶಿಯಂ ಈ ಪೋಷಕಾಂಶವನ್ನು ಬಳಸುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕಡಿಮೆ ಖರ್ಚಿನಲ್ಲಿ ಅಧಿಕವಾದ ಇಳುವರಿಯನ್ನು ಪಡೆಯಲು ಕ್ಯಾಲ್ಶಿಯಂ ಘಟಕವನ್ನು ತಾವು ಬೇಸಲ್ ಡೋಸ್ದಲ್ಲಿ ಬಳಸಬೇಕು. ಆಮೇಲೆ ಡ್ರಿಪ್ ಮುಖಾಂತರ ಕ್ಯಾಲ್ಶಿಯಮನ್ನು ತಾವು ಬಳಸಬೇಕು ಹಾಗೂ ಸ್ಪ್ರೇದಲ್ಲಿ ತಾವು ಕ್ಯಾಲ್ಶಿಯಂ ಬಳಸಬೇಕು. ಟೊಮ್ಯಾಟೊದಲ್ಲಿ ಅಧಿಕವಾದ ಉತ್ಪಾದನೆಗಾಗಿ ಕ್ಯಾಲ್ಶಿಯಂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕಡಿಮೆ ಬಳಸಿದರೆ ಕ್ಯಾಲ್ಶಿಯಂ ಡೆಫಿಸಿಯನ್ಸಿ ಟೊಮ್ಯಾಟೊದಲ್ಲಿ ಉಂಟಾಗತ್ತೆ. ಇದರಿಂದ ತುಂಬಾ ಹಾನಿಯಾಗತ್ತೆ. ತಾವು ಯಾವಾಗ ಟೊಮ್ಯಾಟೊ ಹಾರ್ವೆಸ್ಟಿಂಗನ್ನು ಮಾಡ್ತೀರಾ ಆ ಟೈಮ್ದಲ್ಲಿ ಕ್ಯಾಲ್ಶಿಯಂ ಡೆಫಿಸಿಯನ್ಸಿಯಿಂದ ತಮಗೆ ತುಂಬಾ ಹಾನಿಯಾಗುವ ಚಾನ್ಸಸ್ ಇರುತ್ತೆ. ಆದ ಕಾರಣ ತಾವು ಕ್ಯಾಲ್ಶಿಯಂ ಪೋಷಕಾಂಶವನ್ನು ಮೊದಲಿನಿಂದ ಆರಂಭದಿಂದಲೇ ಬಳಸಬೇಕು. ತಾವು ಬೇಸಲ್ ಡೋಸ್ದಲ್ಲಿ ಕ್ಯಾಲ್ಶಿಯಮನ್ನು ಬಳಸಬಹುದು. ಆಮೇಲೆ ಡ್ರಿಪ್ ಮುಖಾಂತರ ತಾವು ಕ್ಯಾಲ್ಶಿಯಂ ನೈಟ್ರೇಟನ್ನು ಬಳಸಬಹುದು. ಆಮೇಲೆ ಸ್ಪ್ರೇದಲ್ಲಿ ತಾವು ಚಿಲೆಟೆಡ್ ಕ್ಯಾಲ್ಶಿಯಂ ಅಥವಾ ಕ್ಯಾಲ್ಶಿಯಂ ಸ್ಪ್ರೇಯನ್ನು ತಾವು ತೆಗೆದುಕೊಳ್ಳಬಹುದು. ಈ ತರಹ ತಾವು ಟೊಮ್ಯಾಟೊದಲ್ಲಿ ಅಧಿಕವಾದ ಇಳುವರಿಯನ್ನು ಪಡೆಯಲು ತಾವು ಕ್ಯಾಲ್ಶಿಯಂ ಪೋಷಕಾಂಶವನ್ನು ಬಳಸುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕ್ಯಾಲ್ಶಿಯಂ ಪೋಷಕಾಂಶದ ಕೊರತೆ ಉಂಟಾದರೆ ಟೊಮ್ಯಾಟೊ ಕೃಷಿಯಲ್ಲಿ ಇಳುವರಿಯು ಕಡಿಮೆ ಆಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು.